ಸ್ವಾಗತ. ನಾನು ನವಿತಾ ಜೈನ್. ಮಹದಾಯಿ ವಿಷಯದಲ್ಲಿ ಮತ್ತೊಮ್ಮೆ ಕರ್ನಾಟಕಕ್ಕೆ ಮಹಾ ಮೋಸ ಆಗಿದೆ. ಕರ್ನಾಟಕಕ್ಕೆ ನೀಡಿದ ಅನುಮತಿ ಆದೇಶವನ್ನ ಕೇಂದ್ರ ಸರ್ಕಾರ ತಡೆ ಹಿಡಿದಿದೆ. ಕಳಸಾ ಬಂಡೂರಿ ಯೋಜನೆಗೆ ಅನುಮತಿಯನ್ನ ಕೇಂದ್ರ ಸರ್ಕಾರ ನೀಡಿತ್ತು. ಆದರೆ ಮಹದಾಯಿ ವಿಷಯದಲ್ಲಿ ಈಗ ಕರ್ನಾಟಕಕ್ಕೆ ಮತ್ತೊಮ್ಮೆ ಮಹಾ ಮೋಸ ನಡೆದಿದ್ದು, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ನೀಡಿದಂತಹ ಅನುಮತಿ ಆದೇಶವನ್ನ ಈಗ ಸಸ್ಪೆಂಡ್ ನಲ್ಲಿ ಇಟ್ಟಿದೆ. ಕಳಸಾ ಬಂಡೂರಿ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೂಡ ನೀಡಿತ್ತು. ಆದ್ರೆ ಮಹದಾಯಿ ನ್ಯಾಯಾಧೀಕರಣದ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ದೂರನ್ನ ಸಲ್ಲಿಸಿದೆ ಕರ್ನಾಟಕ ಮತ್ತು ಗೋವಾ. ಸೊ ಈ ಒಂದು ಪ್ರಕರಣ ಬಾಕಿ ಇರುವಂತಹ ಸಂದರ್ಭದಲ್ಲಿ ತಡೆಯನ್ನ ನೀಡಿದೆ ಈಗ ಕೇಂದ್ರ ಸರ್ಕಾರ. ಸೊ ಈ ಮೊದಲು ಅನುಮತಿಯನ್ನು ಕೂಡ ನೀಡಿತ್ತು ಕೇಂದ್ರ ಪರಿಸರ ಮತ್ತು ಅರಣ್ಯ ಇಲಾಖೆ. ಆದರೆ ಇದೀಗ ಆ ಒಂದು ಆದೇಶವನ್ನೇ ತಡೆ ಹಿಡಿದಿದೆ. ಈ ಮೂಲಕ ಕಳಸಾ ಬಂಡೂರಿ ಯೋಜನೆ ಒಂದು ಆರಂಭ ಆಗ್ಬೇಕಾಗಿತ್ತು. ಆದ್ರೆ ಮತ್ತೆ ಕರ್ನಾಟಕಕ್ಕೆ ಈ ಒಂದು ಆದೇಶ ಬರ ಸಿಡಿಲಿನಂತೆ ಬಂದೆರಗಿದೆ. ಕೇಂದ್ರ ಸರ್ಕಾರ ಆದೇಶ ತಡೆ ಹಿಡಿದಿರೋದ್ರಿಂದ ಈಗ ಕರ್ನಾಟಕದ ಸಾಕಷ್ಟು ರೈತ ಮುಖಂಡರು ಮತ್ತೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೇಂದ್ರ ಸರ್ಕಾರದ ಈ ನಿರ್ಧಾರದ ಬಗ್ಗೆ ಮಹದಾಯಿ ತೀರದಲ್ಲಿ ಹೋರಾಟದ ಕಿಚ್ಚು ಹೊತ್ತಿದೆ. ಹೋರಾಟಗಾರರೆಲ್ಲರೂ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರವು ಈ ಕೊಟ್ಟಂತ ಅನುಮತಿಯನ್ನ ತಿರಸ್ಕರಿಸಿದೆ. ಆದ್ದರಿಂದ ನಾವು ಕರ್ನಾಟಕ ರಾಜ್ಯಾದ್ಯಂತ ಇದನ್ನ ತೀವ್ರವಾಗಿ ಖಂಡಿಸ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ನೆಲದಲ್ಲಿ ಹುಟ್ಟಿದಂಥ ನೀರು ಇಂದು ಗೋವಾ ಮಾರ್ಗವಾಗಿ ಅರಬ್ಬಿ ಸಮುದ್ರ ಸೇರ್ತಾ ಇದೆ. ನಾವು ನಮ್ಮ ನೀರನ್ನು ಕೇಳಿದ್ದೇವೆ. ಇಲ್ಲದಿದ್ದರೆ ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ಗೋವಾಕ್ಕೆ ಹೋಗುವಂಥ ಎಲ್ಲ ಆಹಾರ ಪದಾರ್ಥಗಳನ್ನು, ದವಸ ಧಾನ್ಯಗಳನ್ನು ಬಂದ್ ಮಾಡುವುದರ ಮುಖಾಂತರ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ನರೇಂದ್ರ ಮೋದಿ ಅವರೇ, ನೀವು ಕರ್ನಾಟಕಕ್ಕೆ ಬರೋದಾದರೆ ಕಳಸಾ ಬಂಡೂರು ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಇಲ್ಲದಿದ್ದರೆ ತುಮಕೂರಲ್ಲಿ ನಿಮ್ಮ ವಿರುದ್ಧ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದು ಕರ್ನಾಟಕದ ರೈತರ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. BS ಯಡಿಯೂರಪ್ಪನವರೇ, ತಾವು ಹೋರಾಟದಿಂದ ಬಂದಂಥವರು ಮುಖ್ಯಮಂತ್ರಿ ಆಗುವಾಗ ಹಸಿರು ಶಾಲನ್ನು ಹಾಕೊಂಡಿರ್ತಾವೆ. ಮುಖ್ಯಮಂತ್ರಿ ಆಗಿರಿ, ಉತ್ತರ ಕರ್ನಾಟಕದ ರೈತರಿಗೆ ನಿರ್ಲಕ್ಷ್ಯ ಮಾಡಬೇಕಾದ್ರೆ ನಿಮ್ಮ ವಿರುದ್ಧ ಕೂಡ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದು ಅನಿವಾರ್ಯ ಆಗ್ತದೆ ಅಂತೇಳಿ ಈ ದಿಸೆಯಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ. ಮಹದಾಯಿ ವಿಷಯದೊಳಗೆ ಕೇಂದ್ರ ಸರ್ಕಾರ ಹಾಗೂ ಈ ರಾಜ್ಯದಲ್ಲಿರುವಂಥ BJP ಸರ್ಕಾರ, ಗೋವಾ ಸರ್ಕಾರ ಎಲ್ಲ ಸೇರಿಕೊಂಡು ಇದು ಬಗೆಹರಿಸಲಿಲ್ಲ ಅಂತಂದ್ರೆ ಮುಂದೆ ಬರೋ ದಿನಗಳೊಳಗೆ ಈ ನಾವು ಉತ್ತರ ಕರ್ನಾಟಕದ ರೈತರು, ಕಾರ್ಮಿಕರು, ದಲಿತ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಶುರು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸಂವಿಧಾನದ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಹೋರಾಟದಲ್ಲಿ 10 ಜನ ಸತ್ತಿದ್ದಾರೆ. ನಮ್ಮನ್ನ ಕೇಳಿ ನಾವು ಬಂದು ನಿಮಗೆ ಮನವಿ ಕೊಡ್ತೀವಿ, ದಯವಿಟ್ಟು ನಾವು ಮನವಿ ಕೊಡ್ತೀವಿ ಅಂತ ಹೋಗಿ 3 ದಿನ ಕುಂತರು. ರಾಜ್ಯಪಾಲರು ನಮ್ಮ ಮನವಿ ತಗೊಳ್ಳಿಕ್ಕೆ ಅವ್ರಿಗೆ ಸಮಯ ಸಿಗಲಿಲ್ಲ. ಇವತ್ತು ಗೋವಾದ ರಾಜ್ಯಪಾಲರು ಹೋಗಿ ಇವತ್ತು ಪ್ರಧಾನಮಂತ್ರಿನ ಭೇಟಿಯಾಗಿ ತಮ್ಮ ರಾಜ್ಯದ ವಾಸ್ತುಸ್ಥಿತಿ ಹೇಳ್ತಾರಂದ್ರ ಇವತ್ತು ನಮ್ಮ ರಾಜ್ಯದಲ್ಲಿರುವಂತ ರಾಜ್ಯಪಾಲರಿಗೆ ಏನಾಗಿದೆ? ಯಾಕೆ ಮಂಕಾಗಿದ್ದಾರೆ ಅವರು? ಅವ್ರ ಮೇಲೆ ಗೌರವ ಇದೆ ನಮಗೆ. ಕೇಂದ್ರ ಸರ್ಕಾರ ಮಹದಾಯಿ ಯೋಜನೆ ಇಂದು ಪರಿಸರ ಇಲಾಖೆ ರದ್ದು ಮಾಡೈತಿ. ಇದು ಹಿಂದೆ 2 ತಿಂಗಳ ಹಿಂದೆ ಅದೇ ಕೇಂದ್ರ ಪರಿಸರ ಇಲಾಖೆ ಅನುಮತಿ ನೀಡಿತ್ತು. ಇದರಲ್ಲಿ ಗೋವಾ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಈ ಕೇಂದ್ರ ಸರ್ಕಾರ ಇವತ್ತು ರದ್ದುಗೊಳಿಸಿದೆ. ಏನು ಕಳಸಾ ಬಂಡೂರಿ ಯೋಜನೆಗೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಇಲಾಖೆ ಮಂಜೂರಾತಿ ನೀಡಿತ್ತು, ಅದನ್ನ ಈಗ ಗೋವಾ ಲಾಬಿಗೆ ಮಣಿದು ಕೇಂದ್ರ ಸರ್ಕಾರ ಅದನ್ನು ವಾಪಸ್ ಪಡೆದಿದೆ. ಇದರಿಂದ ಹೆಂಗಂತಂದ್ರೆ ಈಗ ನಮ್ಮ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗಾಗಿ 3 ವರ್ಷ ಸತತವಾಗಿ ಹೋರಾಟ ನಡೆದು ಇಲ್ಲಿ ಎಷ್ಟೋ ಜನ ಚಾಕು ಹಾಕೊಳ್ಳೋದಾಯ್ತು, ವಿಷ ಕುಡಿಯೋದಾಯ್ತು, ಎಲ್ಲಾ ರೀತಿ ಹೋರಾಟ ಆದ್ರೂ ಅದ್ರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ. 25 ಸಂಸದರು ಆರಿಸಿ ಕಳಿಸಿರೋ ಕರ್ನಾಟಕಕ್ಕೆ 2 ಸಂಸದರು ಆರಿಸಿರೋ ಗೋವಾ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮಾಡಿದೈತಿ ಅಂದ್ರೆ ನಮ್ಮ 25 ಸಂಸದರು ಏನ್ ಮಾಡಾತಾರ? ಮತ್ತು ನಮ್ಮ ಕರ್ನಾಟಕದ ಕೇಂದ್ರ ಸಚಿವರು ಏನ್ ಮಾಡಾತಾರ? ಇಲ್ಲಿ ಹೇಗಾಗಿದೆ ಅಂತಂದ್ರೆ ರಾಜಕಾರಣಿಗಳಿಗೆ ಇದ್ರ ಬಗ್ಗೆ ಕಾಳಜಿನೇ ಇಲ್ಲ. ಮಹದಾಯಿಗೆ ತಡೆ ಕೊಟ್ಟಿರುವ ಕೇಂದ್ರದ ಕ್ರಮವನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಟ್ವಿಟರ್ನಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಜಿ ಸಿಎಂ HDK ಕನ್ನಡಿಗರನ್ನ ರಾಜಕೀಯಕ್ಕೆ ದುಡಿಸಿಕೊಳ್ಳೋದು, ಯೋಜನೆ, ಕಾರ್ಯಕ್ರಮ, ಅನುದಾನಗಳ ವಿಷಯದಲ್ಲಿ ಶೋಷಿಸೋದು ಬಿಜೆಪಿಯ ಚಾಳಿಯಾಗಿದೆ. ಕಳಸಾ ಬಂಡೂರಿ ಯೋಜನೆಗೆ ಕೇಂದ್ರ ಸರ್ಕಾರ ತಡೆ ನೀಡಿರುವುದನ್ನ ಕನ್ನಡಿಗರಾಗಿ ಟೀಕಿಸಬೇಕು, ಬೆಂಬಲಿಸಬೇಕು. ಕನ್ನಡಿಗರ ಆತ್ಮಾಭಿಮಾನ ಕೆಣಕೋದ್ರಲ್ಲಿ ನಿಮಗೆಂತಹ ಸಂತೋಷ? ಚುನಾವಣೆ ವೇಳೆ ಮಹದಾಯಿ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ವೋಟ್ ಹಾಕಿಸಿಕೊಂಡ ರಾಜ್ಯದ ಬಿಜೆಪಿ ನಾಯಕರು ಈಗ ಮೋದಿಗೆ ಬೆದರಿ ತಮ್ಮ ಧ್ವನಿಯನ್ನೇ ಕಳೆದುಕೊಂಡಿದ್ದಾರೆ. ಕನ್ನಡಿಗರನ್ನ ದಾಸಕ್ಕೆ ಈಡು ಮಾಡುವ ದಲ್ಲಾಳಿಗಳಾಗಿದ್ದಾರೆ ಅಂತ HD ಕುಮಾರಸ್ವಾಮಿ ಟ್ವಿಟರ್ ಅಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ.
ಇನ್ನು ಹಾಗೇನೆ ಕೈ ಮುಖಂಡರಾಗಿರುವಂತಹ ಎಚ್ ಕೆ ಪಾಟೀಲ್ ಕೂಡ ಟ್ವಿಟರ್ ಅಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳಸಾ ಬಂಡೂರಿಗೆ 17/10/2019 ಕೇಂದ್ರ ನೀಡಿದ್ದ ಪರಿಸರ ಮತ್ತು ಅರಣ್ಯ ಇಲಾಖೆ ಮಂಜೂರಾತಿಯನ್ನ ಮತ್ತೆ ಕೇಂದ್ರ ಸರ್ಕಾರ ಇವತ್ತು ತಡೆ ಹಿಡಿದು ಆದೇಶ ಕಳುಹಿಸಿದೆ. ಈ ಆದೇಶ ಕರ್ನಾಟಕಕ್ಕೆ ಆಘಾತ ತಂದಿದೆ. ಕೇಂದ್ರದ ಕರ್ನಾಟಕದ ಸಚಿವರೇ ಎಲ್ಲಿದ್ದೀರಿ? ಕರ್ನಾಟಕಕ್ಕೆ ಅನ್ಯಾಯ ತಪ್ಪಿಸಿ ಮುಖ್ಯಮಂತ್ರಿಗಳೇ ಗಂಭೀರವಾದ ಹೆಜ್ಜೆ ಇಡಿ. ರಾಜ್ಯದ ಹಿತದೃಷ್ಟಿಯಿಂದ ಪ್ರತಿಭಟನೆಯ ಸ್ವರೂಪ ನಿರ್ಧರಿಸಲು ಹಾಗೂ ನ್ಯಾಯ ಪಡೆದುಕೊಳ್ಳಲು ಸರ್ವ ಪಕ್ಷಗಳ ಜೊತೆ ಸಭೆ ನಡೆಸುವುದು ವಿವೇಕಯುಕ್ತ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ ಎಚ್ ಕೆ ಪಾಟೀಲ್. ಮತ್ತೋರ್ವ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಈಶ್ವರ್ ಖಂಡ್ರೆ ಕೂಡ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೇಂದ್ರದವರು ಯಾವತ್ತಿಗೂ ಸ್ವಾರ್ಥ ರಾಜಕಾರಣ ಮಾಡ್ತಾರೆ. ಬಿಜೆಪಿಯವರು ಚುನಾವಣೆ ಬಂದಾಗ ಒಂದು ರೀತಿಯಲ್ಲಿ ಹೇಳಿಕೆಗಳಿರ್ತವೆ, ಚುನಾವಣೆ ಮುಗಿದ ನಂತರ ಒಂದು ರೀತಿಯಲ್ಲಿ ಹೇಳಿಕೆಗಳಿರ್ತವೆ. ಅವರಿಗೆ ಯಾವಾಗಲೂ ತಮ್ಮ ಸ್ವಾರ್ಥ ರಾಜಕಾರಣ ಮಾಡೋದ್ರಲ್ಲೇ ತಲ್ಲೀನರಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಏನೇ